ಈ ಕ್ಷಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ಸಚಿವರಾದಂತಹ ಪುಟ್ಟರಾಜು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು ಸರ್ ನಮಸ್ಕಾರ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಬ್ಯಾಡ್ ಮಾರ್ನಿಂಗ್? ಗುಡ್ ಮಾರ್ನಿಂಗ್, ನಮ್ಗೆ ಯಾವಾಗಲೂ ಗುಡ್ ಮಾರ್ನಿಂಗ್ ಸರ್. ಸೊ ನಿಮ್ಮನೆ ಮೇಲೆ ರೇಡ್ ಆಯ್ತು, ಸಂಬಂಧಿಕರ ಮೇಲೆ ರೇಡ್ ಆಯ್ತು. ಈ ರೇಡ್ ಅನ್ನೋದನ್ನ ಹೆಂಗ್ ಸ್ವೀಕಾರ ಮಾಡ್ತಿದ್ದೀರಿ ಇವಾಗ ನೀವು? ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, ಯಾರ್ದು ಆ ಇಲಾಖೆ ಬಗ್ಗೆ ಎಷ್ಟು ಗೌರವ ಇದೆ ಈ ರಾಷ್ಟ್ರದಲ್ಲಿ. ಇವ್ನ ಯಾವನೋ ಈ ಇಲಾಖೆ ಮುಖ್ಯಸ್ಥ ಒಬ್ಬ ಬಿಜೆಪಿ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾನಲ್ಲ, ಇವ್ನ್ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಸರ್. ಕೋಳಿ ಅಂಗಡಿಗಳ ಮೇಲೆ, ಚಿಲ್ಲರೆ ಅಂಗಡಿಗಳ ಮೇಲೆ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಪಕ್ಷದ ಸೀನಿಯರ್ ಲೀಡರ್, ಆ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಮೆರವಣಿಗೆಯಲ್ಲಿ ಬಂದ್ರು ಅಂತೇಳಿ 5:30 ಮನೆ ಮುಗಿಸುತ್ತಾರಲ್ಲ, ಇವ್ನಿಗೇನೋ ಮಾನ ಮರ್ಯಾದೆ ಇದೆಯಾ ಸರ್? ಅಯ್ಯೋ ದೇವ್ರೆ, IT ಇಲಾಖೆಗೆ ಇಡೀ ದೇಶದಲ್ಲಿ ಅದರದೇ ಆದಂತ ಒಂದು ಗೌರವ ಘನತೆ ಉಳಿಸ್ಕೊಂಡ್ ಬಂದಿದೆ. ಇವನ್ನೇನೋ ಈ ಬಿಜೆಪಿ ಅವರು ಗವರ್ನರ್ ಮಾಡ್ತೀನಿ, ರಿಟೈರ್ಡ್ ಆದ್ಮೇಲೆ 3 ತಿಂಗಳು ಅಂದ್ಮೇಲೆ ಅಂತ ಹೇಳ್ಬಿಟ್ಟು ಈ ರೀತಿ ಆ ಇಲಾಖೆನ ದುರುಪಯೋಗ ಪಡಿಸ್ಕೊತಾ ಇದಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು ಸರ್? ಹೈ ವೋಲ್ಟೇಜ್ ಕದನ ಹಣ ಹರಿದಾಡ್ಬಿಡುತ್ತೆ ಮಂಡ್ಯದಲ್ಲಿ, ಹಾಗಾಗಿ ಟಾರ್ಗೆಟ್ ಅನ್ನೋ ಮಾತು. ಇದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತೀರಿ ನೀವು? ಅದಕ್ಕೆ ಹೇಳೋದು, ಕಾವೇರಿ ನೀರ್ ತಾನೆ ನಮ್ಮಲ್ಲಿ ಹರಿತಾ ಇರೋದು, ಬಂದಲ್ಲಿ ಬಲೆ ಹಾಕ ಕೇಳಿ IT ಅವ್ರಿಗೆ. ನೀರೊಳಗೆ ಏನಾದ್ರು ಹರಿದಾಡ್ತಾ ಇದ್ರೆ ಸಿಗ್ತದೆ ಏನಾದ್ರು ಇವ್ರಿಗೆ. ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹೋಗಿ ಬಂದ್ರು ಅಲ್ಲಲ್ಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ. ಯಾಕೆ ಅಂದ್ರು ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಬಂದ ನಾಗರಾಜ್ ಸರ್ ಹೇಳ್ಬೇಕು ಉತ್ತರನ. ನಮ್ಗೆ ಹೆಂಗ್ ಗೊತ್ತು ಸರ್? ನೀವು ಚೆನ್ನಾಗಿ ಎಲ್ಲ ಗೊತ್ತು ನಿಮ್ಗೆ, ನೀವು ಬಾಯ್ ಬಿಡಲ್ಲ ಅಷ್ಟೇ ಸರ್. ನೀವು ಸ್ಟ್ರಾಂಗ್, ನಾವು ಸ್ಟ್ರಾಂಗ್ ಅಲ್ಲಿ ಸರ್. ನಿಮ್ಗೆ ತಾನೆ ಎಲ್ಲ ಗೊತ್ತಿರೋದು ಸರ್. ಅಲ್ಲಿ ಒಳ್ಳೆ ಕಥೆ ಇವತ್ತು ಉಸ್ತುವಾರಿ ಸಚಿವರು ಸರ್, ಉಸ್ತುವಾರಿ ಸಚಿವರು ನೀವಿದ್ದೀರಿ. ನಿಮ್ಗೆ ಸಂಬಂಧಪಟ್ಟ ಎಲ್ಲ ಆಯಾಮಗಳನ್ನು ಕೂಡ ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಬೆಳಗಿನ ಸಂಜೆ ತನಕ ಆ ಕೆಲಸ ಮಾಡ್ತಿದ್ದಾರೆ ಅಂತ ಇವರು ಮುಂದುವರೆದು ಮಾತಾಡಿದ್ರೆ ತಪ್ಪಾಗುತ್ತೆ. ನಾಳೆ ಬೂತ್ ಪ್ಯಾಕ್ ಆಗ್ಲಿ, ಇಲಾಖೆಯವ್ರಿಗೆ ಇವ್ರಿಗೆ ಎಲ್ರಿಗೂ ಏನೇನ್ ಹೇಳ್ಬೇಕು ಹೇಳ್ತೀವಿ. ಸಂಜೆ 5 ಗಂಟೆ 6 ಗಂಟೆ ಆದ್ಮೇಲೆ ಬೇರೆ ನಡೆಯುತ್ತೆ ಅಂತಾರೆ. ಚುನಾವಣೆ ಮುಗಿಲಿ ಸರ್, ಚುನಾವಣೆ ಬೂತ್ ಪ್ಯಾಕ್ ಆಗ್ಲಿ, ಇವ್ರು ಯಾವ್ಯಾವ ಪಕ್ಷಪಾತ ವಹಿಸಿ ಕೆಲಸ ಮಾಡ್ತಾ ಇದಾರೆ, ಇವ್ರಿಗೆಲ್ಲ ಏನೇನ್ ಹೇಳ್ಬೇಕು ಹೇಳುವಂತ ಕೆಲಸನ ಮಾಡಿಸ್ತೀವಿ. ಸೊ 19ನೇ ತಾರೀಕು ಒಂದು ಬಾಂಬ್ ಇದೆ ಮಾಡ್ತೀವಿ, ಸುಲಭವಾಗಿ ಬಿಡಕ್ ಆಗೋದಿಲ್ಲ. ಅಲ್ಲ, ನೆನ್ನೆನೆ ಒಂದು ಬಾಂಬ್ ಹಾಕಿದ್ರಿ ನೀವು, ಅದು ಗೊತ್ತಿಲ್ಲ ಇನ್ನು ಏನ್ ಮಾಡ್ತೀರಿ ಅಂತ. ಅಯ್ಯೋ, ಅದೇನ್ ರಿಯಲ್ ಆಗಿ ನಡೆದಿರೋದಲ್ಲ ಸರ್. ಅಲ್ಲ, ವಿಡಿಯೋ ಬಾಂಬ್ ನೆನ್ನೆ ಒಂದು ಹಾಕಿದ್ರಿ ನೀವು, ರಿಯಲ್ ಆಗಿ. ಪಾಪ ಮೋದಿಯವ್ರು ಬಂದು ಈ ಕಳ್ತನಕ್ಕೆ ಮನೆಗಳ ಸುತ್ತ ನಿಂತ್ಕೊಂಡು ಬ್ಯಾಟ್ರಿ ಬಿಡ್ತಾರಲ್ಲ, ಹಂಗೆ ಮೈಸೂರಲ್ಲಿ ನಿಂತ್ಕೊಂಡು ಹೇಳ್ಬಿಟ್ಟು ಹೋಗ್ತಾರೆ, ನಮ್ ಬಿಜೆಪಿ ಸುಮ್ಮನೆ ತಕ್ಕ ಓಟ್ ಹಾಕಿ ಅಂತ ಹೇಳಿ. ಅದಕ್ಕೂ ಈ IT ರೇಡ್ಗೂ ಸಂಬಂಧ ಇದೆಯಾ ಸರ್? ಅಯ್ಯೋ, ಒಳ್ಳೆ ಆಯ್ತಲ್ಲ. ಅಲ್ಲ, ಕೇಳ್ತಾ ಇದೀವಿ, ಸಂಬಂಧ ಇದೆಯಾ ಅದಕ್ಕೂ IT ರೇಡ್ಗೂ? 100ಕ್ಕೆ 100 ಭಾಗ ಇದೆ ಸರ್. ನೇರವಾಗಿ ನಮ್ಮ ಪಕ್ಷೇತರ ಅಭ್ಯರ್ಥಿಯವರೇ ಯಾರ್ಯಾರು ಮಾಡಿಸ್ಬೇಕು ಅಂತ ಏನ್ ಲೀಸ್ಟ್ ಮಾಡ್ತಾರೋ ಅದ್ರ ಮೇಲೆ ನಡೀತಾ ಇದೆ. ಅವ್ರಿಗೆ ಆ ಭಯ ಇರೋದು, ಅವ್ರದೇ ಸರ್ಕಾರ ಇರೋದು, ಯಾಕೆ ವರಿ ಮಾಡ್ಬೇಕು, ಅವರೇ ಮಾಡ್ತಿರೋದು ಅಂತಾರ ಅವರು. ಕೇಂದ್ರ ಸರ್ಕಾರ ನಮ್ಮ ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರೋದಲ್ವೇ? ಏನ್ ಸರ್ ನೀವು ನಾಗರಾಜ್ ಸರ್ ಹಿಂಗೆ ಸರ್ ನೀವು ಮಾತಾಡಲ್ವಲ್ಲ ಯಾಕೆ ತಾವು? ಅಲ್ಲ ಸರ್ ಪುಟ್ಟರಾಜು ಸರ್, ಈಗ ನೀವು ಸಂಸದರಾದವರು ಆಗಿದ್ದವರು, ನೀವು ಸಚಿವರಾಗಿದ್ದೀರಿ, ಶಾಸಕರು ಎಷ್ಟೋ ಸರಿ ಆಗಿದ್ದೀರಿ. ಈ ತರದ್ ನೋಡಿದ್ರು ಸರ್ ಎಲೆಕ್ಷನ್ ಸಂದರ್ಭದಲ್ಲಿ? ನನ್ನ ಜೀವನದಲ್ಲಿ ನೋಡಿಲ್ಲ. ನನಗೂ 35 ವರ್ಷ ಸರ್ವಿಸ್ ಆಯ್ತು ಸರ್. ಹೌದು, ನನ್ನ ಜೀವನದಲ್ಲಿ ಈ ತರದ ಈ ಇಲಾಖೆನ ದುರ್ಬಳಕೆ ಮಾಡ್ಕೊಂಡಂತದನ್ನ ನಾವೆಲ್ಲೂ ನೋಡ್ಲಿಲ್ಲ. ಇದು ದುರ್ಬಳಕೆ ಅಂತ ಯಾಕೆ ಅನ್ಬೇಕು ಅಂತ ಇನ್ನೊಬ್ರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇಲಾಖೆಗೆ ಎಷ್ಟೋ ಸರಿ ಕಂಪ್ಲೇಂಟ್ ಬಂದ್ಬಿಡುತ್ತೆ, ಅಥವಾ ಈ ಭಾಗ ಇಷ್ಟೊಂದು ಹೈ ವೋಲ್ಟೇಜ್ ಇದೆಯಲ್ಲ, ಈ ರಾತ್ರೋರಾತ್ರಿ ಇನ್ನೇನೋ ನಡೆದ್ಬಿಡುತ್ತೆ ಅನ್ನೋ ಅನುಮಾನ ಇದೆ, ಹಾಗಾಗಿ ಮಾಡ್ತಿದೀವಿ ಅಂತಾರೆ ಅವರು. ಇವ್ರ ಯೋಗ್ಯತೆ ಪ್ರತಿನಿತ್ಯ ಸರ್ ಮೈಸೂರಿನ ಒಂದು ಹೋಟ್ಲಿನಲ್ಲಿ ಸರ್ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇದೆ. ಇವ್ರು ಮಾಡ್ಬೋದಿತ್ತಲ್ಲ ಹೋಟ್ಲ್ ರೈನ. ಕಂಪ್ಲೇಂಟ್ ಕೊಟ್ಟಿದಾರ ಸರ್ ಯಾರು? ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಕೊಟ್ಟಾಯ್ತು, ಹೇಳುವಾಯ್ತು. ನೀವೇ ಹೇಳ್ಬಿಡತ್ತಾನೆ ಇಂಥ ಹೋಟ್ಲು ಹೋಗಿ ಟ್ರೈಡ್ ಮಾಡಿ ಅಂತ ಹೇಳಿದ್ರೆ. ಇವತ್ತು ಸಂದೇಶ್ ಪ್ರಿನ್ಸ್ ಅಂತಕ್ಕಂಥ ಹೋಟ್ಲಲ್ಲಿ ಎಲ್ಲಾ ದಿನನಿತ್ಯ ಕಾರ್ಯಕ್ರಮ ನಡೀತಾ ಇದೆ. ಇವ್ರ ಯೋಗ್ಯತೆ ಹೋಗ್ಬಿಟ್ಟು ರೈಡ್ ಮಾಡ್ಬೋದಲ್ಲ. ಏನ್ ಸರ್ ನಿಮ್ಮವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ? ನಿಮ್ಮವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ? ಸಂದೇಶ್ ಹೋಟ್ಲ್ ಯಾರ್ದಾದ್ರೆ ಏನಂತೆ ಅಕ್ಕ ಬತ್ತವ್ರ ಒಂಚೂರು ಅಂತ. ಅಲ್ಲ, ಕೇಳಿದೆ ನಿಮಗ್ ಸಂಬಂಧಪಟ್ಟವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ ಅಂತ ಕೇಳಿದೆ ಅಷ್ಟೇ. ಹೌದು ಸರ್. ಅಲ್ಲ ಸರ್, ಹೇಳಿ ಸರ್. ಇಲ್ಲ, ನಿಮಗ್ ಸಂಬಂಧಪಟ್ಟವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ ಅಂತ ಕೇಳಿದೆ ಅಷ್ಟೇ. ನಮಗ್ ಸಂಬಂಧಪಟ್ಟವ್ರು ಅಂತದ್ದು ಹೋಟ್ಲ್ ಹುದ್ದೆ ಬಾಡಿಗೆ ಕೊಟ್ಟವ್ರ ಪಾಪ ಅವರು
ಬಾಡಿಗೆ ತಗೋತಾರೆ. ಅವ್ರಿಗೆ ನಮ್ಮ ಪಾಪ ನಮ್ಮವ್ರಿಗೆ ಬಾಡಿಗೆ ತಗೋಬೇಡಿ ಅಂತೀರಾ? ಇಲ್ಲ ಇಲ್ಲ ಹಂಗೆಲ್ಲ ಕೇಳಿದೆ ಅಷ್ಟೇ ಸರ್, ಕೇಳಿದೆ. ಅಲ್ಲ ಹೋಟ್ಲು ನಾವು ಬಾಡಿಗೆ ಕೊಟ್ಟಿದ್ದೀವಿ, ಬಾಡಿಗೆ ಅಷ್ಟು ಇರ್ಬೇಕು, ವಾಸ್ತವ ಮಾಡಿ ಹೋಗ್ಬೇಕು. ಚುನಾವಣಾ ಪ್ರಕ್ರಿಯೆ ದುಡ್ಡು ಹಂಚೋ ಕಾರ್ಯಕ್ರಮ ಎಲ್ಲ ಅಲ್ಲೇ ನಡೀತಾ ಇದೆಯಲ್ಲ ಪ್ರತಿದಿನ, ಪ್ರತಿನಿತ್ಯ. ಯಾರು ಮಾಡಿಸ್ತಿರೋದು? ನಮ್ಮ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಯಾರ ಮೂಲಕ? ಹೌದು ಹೌದು ಸರ್. ಯಾರ ಮೂಲಕ? ಯಾರ ಮೂಲಕ? ಅದೇ ಅವರೇ ಕೂತ್ಕೊಂಡು ಬಹುತೇಕ ಯಾವ್ಯಾವ ಇವ್ರ ಹಿಂದಿದ್ದಾರೆ ಎಲ್ಲಾ ಲೀಡರ್ಗಳು. ರಾತ್ರಿ 10:30 11 ಗಂಟೆ ಮೇಲೆ ಶುರುವಾಗುತ್ತೆ ಮೀಟಿಂಗು. ಓ, ಬೆಳಗ್ಗೆ 3 ಗಂಟೆ ಗಂಟಲು ನಡೆಯುತ್ತೆ. ನಿಮ್ಮ ಆರೋಪ ಏನು? ಅಲ್ಲಿ ಯಾಕೆ ಹೋಗಲ್ಲ ಐ ಟಿ ಅವರು ಅಂತನಾ? ಅಯ್ಯೋ, ಅಲ್ಲಿಗೆ ಯಾಕೆ ಹೋಗಲ್ಲ ಐ ಟಿ ಅವರು? ಯಾಕೆ? ನಮ್ಮ ಹೋಟ್ಲೆ ನಾವೇ ಹೇಳ್ತಾ ಇದೀವಿ, ನಾವೇ ಬಾಡಿಗೆ ತಗೊಂಡು ಹೋಟ್ಲು ಕೊಟ್ಟಿದೀವಿ, ಪುಸ್ತಕತೆ ಕೊಟ್ಟಿಲ್ಲ ಅವ್ರಿಗೆ. ಅಲ್ಲೆಲ್ಲ ಪ್ರಕ್ರಿಯೆ ನಡೀತಾ ಇದೆ, ನಾವೇ ಹೇಳ್ತಾ ಇದೀವಿ ಹೋಟ್ಲ್ ಓನರ್ ಆಗಿ ನೀವು ಇನ್ನು ಬರ್ಲಿಲ್ವಲ್ಲ ಐ ಟಿ ಅವರು ಅಂತ ಅಷ್ಟೇ ಬೇಜಾರು. ಸೊ ಇಲಾಖೆ ಆಗಿದ್ರೆ ಪಕ್ಷಪಾತ ಮಾಡ್ತಾ ಇದೆಯಾ ಅಂತನಾ? ಹೌದು ಹೌದು, ಯಾಕೆ ಪಕ್ಷಪಾತ ಮಾಡ್ತೀರಿ? ನಾಗರಾಜ್ ಸರ್ಗೊಂದೇ ನಮ್ಗೊಂದೇ ಏನು ಸರ್? ಸೊ ಇವತ್ತು ಏನ್ ಐ ಟಿ ರೇಡ್ ಆಗಿದೆ ಮಾಡ್ಕೊಳ್ಳಿ, ನಮ್ಮನ್ನ ವಿಚಲಿತರನ್ನಾಗಿ ಮಾಡೋಕ್ ಸಾಧ್ಯ ಇಲ್ಲ ಅಂತನಾ? ನಮ್ಮನ್ನು ಸ್ಪೀಡ್ ಮಾಡ್ಕೊಡ್ತಾವ್ರೆ. ಏನಂತ? ನಮ್ಮನ್ನು ಸ್ಪೀಡ್ ಮಾಡ್ಕೊಡ್ತಾವ್ರೆ ದಿನ. ಓಕೆ ಓಕೆ. ನನ್ನ ಬಹುತೇಕ ಇಡೀ ವೋಟರ್ಸ್ ಪಾಂಡುಪುರ ಕೇಂದ್ರ ಸ್ಥಾನಕ್ಕೆ ಬಂದಿದ್ರು. ಇಡೀ ವೋಟರ್ಸ್ ಪಾಂಡುಪುರದ ಕೇಂದ್ರ ಸ್ಥಾನಕ್ಕೆ ಬಂದು. ಸೊ ಐ ಟಿ ರೇಡ್ ಆಗೋದೇ ನಿಮಗ್ ಪ್ಲಸ್ ಅಂತನಾ? ಮುಲಾಜಿಲ್ದೆ ಪಾಪ ಜನ ನೋಡೇ ಐ ಟಿ ಇಲಾಖೆ ಮುಖ್ಯಸ್ಥ ಸಾಕಾಯ್ತಾನೆ, ಯಾಕೂ ಗೊತ್ತಿಲ್ಲ ಈಗೀಗೆ. ಸೊ ಅಲ್ಲೇನು ಮೀನುಗಳು ತಿಮಿಂಗಲಗಳು ಸಿಗಲ್ಲ? ಯಾವ್ದು ಏನಿಗೆ ಅದ್ರಲ್ಲಿ ಏನಿದೆ ಸರ್? ಅಲ್ಲ ಕೇಳಿದೆ, ಆ ಬಲೆ ಅಂತ ಐ ಟಿ ಬಲೆ ಅಂತೀವಲ್ಲ ಸರ್, ಅದಕ್ಕೆ ಏನು ಸಿಗಲ್ಲ ಅಂತ ಇದೀನಿ ನಾನು. ಯಾವುದೇ ಕಾರಣಕ್ಕೆ ಇದ್ರ ತಾನೆ ಸಿಗಕ್ಕೆ. ಅವ್ರವ್ರ ಕರ್ತವ್ಯ ಮಾಡ್ತಾರೆ, ಹೋಗ್ತಾರೆ, ಅಷ್ಟೇನಾ? ಹೋಗ್ತಾರೆ, ಅಷ್ಟೇ ನಡೀತಾ ಇರೋದು ಪಾಪ. ಬರ್ತಡೆ ಬರಿಗೈಲಿ. ಈಗ ನಿಮ್ಮ ಆತ್ಮೀಯರೆಲ್ಲ ಏನಂತಾರೆ ಸರ್? ಐ ಟಿ ರೇಡ್ ಆಯ್ತಲ್ಲ, ಫೋನ್ ಮಾಡಿ ಮಾತಾಡಿದ್ರಿ ಸರ್ ಏನಾರು? ಇಲ್ಲ, ಏನ್ ಮಾತಾಡಿಲ್ಲ. ನನಗ್ ಗೊತ್ತಲ್ಲ ಸರ್, ನಮ್ಮ ಯಾರನ್ನು ಈ ತರದ ಒಂದು ಏನು ಕುತಂತ್ರ ಮಾಡ್ತಾ ಇದಾರೆ, ಈ ಕುತಂತ್ರದ ಬೆಲೆಗೆ ಬಿಳ್ಸಕ್ ಆಗೋದಿಲ್ಲ. ಅಲ್ಲ ತಿಮ್ಮೇಗೌಡ್ರು ಏನಾರು ಮಾತಾಡಿದ್ರ ಅಂತ ಸರ್ ಫೋನ್ ಮಾಡಿ? ಇಲ್ಲ, ಏನು ಮಾತಾಡಿಲ್ಲ. ಮೋಸ್ಟ್ಲಿ ಫೋನ್ ಆಫ್ ಮಾಡಿಸ್ತಾರೆ ಒಳಕ್ ಹೋದ ತಕ್ಷಣ. ಸೊ ಅವ್ರ ಪಾಡ್ಗವ್ರು ಮಾಡ್ತಾರೆ, ಹೋಗ್ತಾರೆ, ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ? ತಲೆ ಕೆಡಿಸ್ಕೊಳ್ಳೋ ಆಗತ್ತಿಲ್ಲ, ಈಗ ಕಾಮನ್ ಆಗೋಗಿದೆ ಐ ಟಿ ಇಲಾಖೆ ಇದ್ರೆ. ಹಂಗೆ ಭಯ ನೋಡ್ಕ ಹೋಗ ಆಯ್ತು ನೋಡಿ ಅಂತ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಾರ ನಮ್ ಜನ ಮಂಡ್ಯದಲ್ಲಿ. ಥ್ಯಾಂಕ್ ಯು ಪುಟ್ಟರಾಜು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ. ಮಾನ್ಯ ಸಚಿವರಾದಂತಹ CS ಪುಟ್ಟರಾಜು ಅವರು ಇದ್ಯಾವುದಕ್ಕೂ ವಿಚಲಿತರಾಗಲ್ಲ, ಐ ಟಿ ರೇಡ್ ನಡೀತಾನೆ ಇರುತ್ತೆ, ನಾವು ಸಪೋರ್ಟ್ ಮಾಡ್ತೀವಿ, ಆದರೆ ಇದೆಲ್ಲವೂ ಕೂಡ ಪಕ್ಷಪಾತವಾಗಿ ನಡೀತಾ ಇದೆ ಅನ್ನೋ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ.